ರಾಖಿ ಹಬ್ಬದ ಸಂಭ್ರಮ ಜೋರಾಗಿದೆ. ಒಡ ಹುಟ್ಟಿದವರ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಹಬ್ಬವನ್ನ ಇಡೀ ದೇಶವೇ ಆಚರಿಸ್ತಾ ಇದೆ. ಈ ಹಬ್ಬವು ಒಡ ಹುಟ್ಟಿದವರೊಂದಿಗಿನ ಪ್ರೀತಿ ಮತ್ತು ವಿನಮ್ರತೆಯನ್ನ ಸಂಕೇತಿಸುತ್ತದೆ. ಇಂತಹ ಹಬ್ಬದ ಆಚರಣೆಯ ದಿನದಂದು ಒಂದು ಕುಟುಂಬದಲ್ಲಿ ದುರಂತ ಸಂಭವಿಸಿದೆ. ಹೌದು, ಯುವತಿಯೊಬ್ಬಳು ಆಸ್ಪತ್ರೆಯಲ್ಲಿ ತನ್ನ ಸಹೋದರನಿಗೆ ರಾಖಿ ಕಟ್ಟಿ ಸಾವನ್ನಪ್ಪಿದ್ದಾಳೆ. ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋನ ನೋಡಿದಂತಹ ಎಷ್ಟೋ ಜನ ನಾನಾ ಬಗೆಯ ಕಮೆಂಟ್ ಅನ್ನ ಹಾಕ್ತಿದ್ದಾರೆ. ನಿಜಕ್ಕೂ ಇದು ಮನಕಲುಕುವಂತಹ ಘಟನೆ ಅಂತಾನೆ ಹೇಳಬಹುದು. ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿದ್ದ ಯುವತಿ ಪ್ರೇಮ ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಇದನ್ನು ಗಮನಿಸಿದ ಕುಟುಂಬಸ್ಥರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಿಸಿದ್ದಾರೆ. ಶನಿವಾರ ರಾತ್ರಿ ತನ್ನ ಕಿರಿಯ ಸಹೋದರ ಮತ್ತು ಅಣ್ಣನಿಗೆ ರಾಖಿಯನ್ನ ಕಟ್ಟುವವರೆಗೂ ತಾನು ಬದುಕ್ತೀನೋ ಇಲ್ವೋ ಎನ್ನುವಂತಹ ಆತಂಕದಲ್ಲೇ ಆಕೆ ಬದುಕಿದ್ಲು. ಇನ್ನ ರಾಖಿ ಕಟ್ಟಿದ ಕೆಲವೇ ಗಂಟೆಗಳಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಕಣ್ಣೆದುರೇ ಮಗಳು ಪ್ರಾಣ ಕಳೆದುಕೊಂಡಿದ್ದಾಳೆ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ. ಈ ಒಂದು ಘಟನೆ ನಿಜಕ್ಕೂ ಕೂಡ ಮನಕಲಕುವಂತಿದೆ. ತನ್ನ ಅಣ್ಣ ಹಾಗೂ ತಮ್ಮನಿಗೆ ರಾಖಿಯನ್ನ ಕಟ್ಟುವವರೆಗೂ ಕೂಡ ಆಕೆ ಪ್ರಾಣವನ್ನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದು ರಾಖಿಯನ್ನ ಕಟ್ಟಿದ ಕೆಲವೇ ಕ್ಷಣಗಳಲ್ಲಿ ಆಕೆ ಕೊನೆಯುಸಿರೆಳೆದಿದ್ದಾಳೆ. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ.